ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಶುರು ಮಾಡ್ತಿರೋದು ಏಪ್ರಿಲ್ 21, 2026 ಆಗಿರುತ್ತೆ. ಏನಕ್ಕಪ್ಪ ಈ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಳ್ಳೋದಿದೆ. ಐ ಹೋಪ್ ಈ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡೋದ್ರಿಂದ ಆ ಚೇಂಜಸ್ಗಳನ್ನ ನನ್ನಲ್ಲಿ ನಾನು ಕಾಣ್ಬೋದು ಅಂತ ಈ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೀನ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ನೀರು ಕುಡಿದು ಅದಾದಮೇಲೆ ನಾನು ಓಟ್ಸ್ ಮಾಡ್ಕೊಂಡಿದ್ದೆ. ಓಟ್ಸ್ ತಿಂದ್ಕೊಂಡು ಮೆಟ್ರೋಗೆ ಬಂದೆ. ಆಲ್ಮೋಸ್ಟ್ ಮೆಟ್ರೋಲಿ 10 ಮಿನಿಟ್ಸ್ ಟ್ರಾವೆಲ್ ಮಾಡ್ತೀನಿ. ಅದಾದಮೇಲೆ ನಾನು ಬಸ್ಸಲ್ಲಿ 45 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಆದರೂ ಟ್ರಾವೆಲ್ ಮಾಡ್ತೀನಿ. ಜಸ್ಟ್ ನಮ್ಮ ಮನೆಯಿಂದ ಆಫೀಸಿಗಿರೋದು 8 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಬೆಂಗಳೂರು ಟ್ರಾಫಿಕ್ ಗೊತ್ತೇ ಅಲ್ಲ, ಅದರಲ್ಲೂ ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಆಫೀಸ್ ಐ ಥಿಂಕ್ ಆ ಕಡೆನೇ ಇರೋದ್ರಿಂದ ತುಂಬಾ ಟ್ರಾಫಿಕ್ಸ್ ಇರುತ್ತೆ. 8 ಕಿಲೋಮೀಟರ್ ಅಂತ ಹೇಳ್ಬೋದು ಅಷ್ಟೇ, ಬಟ್ ಟ್ರಾಫಿಕ್ ಹೆವಿ ಇರುತ್ತೆ. ಸೊ ಆಫೀಸಿಗೆ ಹೋಗಿ ವರ್ಕ್ನ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ ಜಸ್ಟ್ 8 ಡೇಸ್ ಆಗಿದೆ ಅಷ್ಟೇ, ಬಟ್ ಕಲಿಯೋದು ತುಂಬ ಇದೆ. ಒಂದೊಂದು ಕಂಪ್ನಿಲೂ ಒಂದೊಂದು ಥರ ರೂಲ್ಸ್ ಅಥವಾ ಒಂದೊಂದು ಥರ ಪಾಲಿಸೀಸ್ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಪ್ರತಿದಿನ ನಾನು ಮಾಡೋದೇನಪ್ಪ ಅಂತ ಹೇಳಿದ್ರೆ, ನಾನು ಏನೇ ಒಂದು ಹೊಸದು ಕಲ್ತ್ರೂ ನೋಟ್ ಡೌನ್ ಮಾಡ್ಕೊಡ್ತೀನಿ. ಬಿಕಾಸ್ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲನೂ ನೀವು ವಿಷಯಗಳನ್ನ ತಿಳ್ಕೊಂಡು ನಾನು ಕೆಲಸ ಮುಗಿಸಿ ಪಾನಿಪುರಿ ತಿನ್ನೋಣ ಅಂತ ನನ್ನ ಕೊಲೀಗ್ ಜೊತೆ ಬಂದೆ. ಸೊ ಅವರು ಮನೆಗೆ ಹೊರಟರು. ಸೊ ನಾನು ಮನೆಗೆ ಬಂದೆ. ಲೈಫಲ್ಲಿ ಕಲಿಯೋದು ತುಂಬಾ ಇರುತ್ತೆ. ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಾನು ತುಂಬಾ ಚೇಂಜಸ್ ಮಾಡ್ಕೊಳ್ಳೋದಿದೆ ಅಂತ ಹೇಳಿದ್ನಲ್ಲ, ಚೇಂಜಸ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.